ಮಂಡ್ಯದ ಕೆಆರ್ಎಸ್ಗೆ ಬರುವ ಪ್ರವಾಸಿಗರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹಣವಂತರಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಕೆಆರ್ಎಸ್ ಬೃಂದಾವನ ಅಂತ. 500 ಮೀಟರ್ ಸೇತುವೆ ದಾಟುವುದಕ್ಕೆ 200 ರೂಪಾಯಿ ಟೋಲ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಟೋಲ್ ಕಟ್ಟೋದಕ್ಕೆ ಶಕ್ತಿ ಇರುವಂತವ್ರು ಮಾತ್ರ, ಸಾಮರ್ಥ್ಯ ಇರುವವ್ರು ಮಾತ್ರ ಬೃಂದಾವನ ನೋಡೋದಕ್ಕೆ ಬರಬೇಕಾ? ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗಿಂತಾನು ಕೆಆರ್ಎಸ್ ಸೇತುವೆ ಟೋಲೇ ಜಾಸ್ತಿ ಆಗ್ಬಿಟ್ಟಿದೆ. ಸೇತುವೆ ಹಾಗೂ ಪಾರ್ಕಿಂಗ್ ಶುಲ್ಕ ಅಂತೇಳಿ 200 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಈ ಹಿಂದೆ 100 ರೂಪಾಯಿ ಇದ್ದಂಥ ಶುಲ್ಕ ಏಕಾಏಕಿಯಾಗಿ 200 ರೂಪಾಯಿ ಏರಿಕೆ ಆಗೋದಕ್ಕೆ ಕಾರಣ ಏನು? ಟೋಲ್ ದರ ಏರಿಕೆಯಿಂದಾಗಿ ಬಡವರು ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಈಗ ಬರೆ ಬಿದ್ದಂತಾಗಿದೆ. ಕಾವೇರಿ ನೀರಾವರಿ ನಿಗಮದಿಂದ ಟೋಲ್ ದರ ಏರಿಕೆ ಮಾಡಲಾಗಿದೆ. ಟೋಲ್ ದರ ಏರಿಕೆ ವಿರುದ್ಧ ಪ್ರವಾಸಿಗರು ಗರಂ ಆಗಿದ್ದಾರೆ. ವಾಹನ ಚಾಲಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಲ್ ದರ ಏರಿಕೆ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶುಲ್ಕವನ್ನ ಇಳಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಬ್ ಮಾಡ್ಕೊಂಡು ಯಾರೋ ಬರ್ತಾರೆ, ಕಾರ್ ಮಾಡ್ಕೊಂಡು ಬರ್ತಾರೆ ಅಂತ ಅಂದರೆ ಅವರು ಟೋಲ್ ಕಟ್ಟಿನೇ ಬರಬೇಕಾಗತ್ತೆ. 100 ರೂಪಾಯಿ ಇದ್ದಿದ್ದ ಶುಲ್ಕ ಏಕಾಏಕಿಯಾಗಿ 200 ರೂಪಾಯಿ ಆಗಿದ್ಯಾಕೆ? ಹಾಗಾದರೆ ಇದ್ದಂಥವ್ರು ಮಾತ್ರ ಬರಬೇಕಾ ಇಲ್ಲಿ ಕೆಆರ್ಎಸ್ ಬೃಂದಾವನ ನೋಡೋದಕ್ಕೆ ಅಂತೇಳಿ ಇದು ಸಾರ್ವಜನಿಕರ, ವಾಹನ ಸವಾರರ ಪ್ರಶ್ನೆ ಆಗಿದೆ. ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದಾರ ಅಂತ. ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು, ಕೆಆರ್ಎಸ್ಗೆ ದುಡ್ಡಿರೋರು ಮಾತ್ರ ಇಲ್ಲಿ ಬರ್ಬೇಕು. ಬಡವ್ರು ಯಾರು ಬರಕ್ಕಾಗಲ್ಲ. ಹಂಗೆ ಮಿಡಿಲ್ ಕ್ಲಾಸ್ ಜನ ಬರ್ಬೇಕು ಅಂದ್ರೆ ಕಾರಲ್ಲಿ ಬರಕ್ಕಾಗಲ್ಲ. ಇಲ್ಲ ನಡ್ಕೊಂಡು ಪಾಸ್ ಆಗ್ಬೇಕು, ಇಲ್ಲ ಯಾವ್ದಾದ್ರು ಆಟೋದಲ್ಲಿ ಅಥವಾ ಸ್ಕೂಟರ್ ಬಂದು ಹೋಗ್ಬೇಕು ಅಷ್ಟೇ. ಹಂಗಾಗಿದೆ. ಕಾರಲ್ಲಿ ಬರಂಗಿಲ್ಲ. ಮೇಲಧಿಕಾರಿಗೆ ದಯವಿಟ್ಟು ಇದನ್ನ ತಿಳಿಸಿ ಇದನ್ನ ಟೋಲ್ ನ ಕಮ್ಮಿ ಮಾಡಬೇಕು. ಯಾವ ತರ ಸಮಸ್ಯೆ ಆಗಿದೆ ಅಂತ ಹೇಳಿ ಎಲ್ಲ ಬಡವ್ರಿಗೂ 200 ತಗೋತಾ ಇದ್ದಾರೆ ಆಲ್ಮೋಸ್ಟ್. ಎಲ್ಲಾ ಗಾಡಿಗೂ ಪಾರ್ಕಿಂಗು ಟೋಲ್ ಎಲ್ಲ ಸೇರಿಸಿ ಅಂತ 200 ರೂಪಾಯಿ ತಗೋತಾ ಇದಾರೆ. ಮುಂಚೆ ಎಲ್ಲ 50 ರೂಪಾಯಿ ಪಾರ್ಕಿಂಗ್ ಇದ್ದಿದ್ದಷ್ಟೇ. ಟೋಲ್ ವ್ಯವಸ್ಥೆ ಏನಿದೆ ಇಲ್ಲಿ? ಟೋಲ್ ವ್ಯವಸ್ಥೆ ಏನಿದೆ ಎಲ್ಲಿ? ಟೋಲ್ ಇದೆ? ಯಾವ ರೋಡ್ ಚೆನ್ನಾಗಿದೆ ಇಲ್ಲಿ? ಸರ್, ಈಗ ಇದು 2003ರಲ್ಲಿ ಆರಂಭ ಆಗಿದ್ದು ಸರ್ ಬ್ರಿಡ್ಜು. ಅವತ್ತು ಇವರು ಅಂದಾಜು ವೆಚ್ಚ 7 ಕೋಟಿ ಅಂತ ಹೇಳ್ತಾರೆ. 7 ಕೋಟಿ ಆದಮೇಲೆ ಸರ್ ಇವತ್ತು ತನಕ ಬರೀ ಬ್ರಿಡ್ಜು ಅಂತೇನೆ 17 ಕೋಟಿನ ಇವರು ಕಲೆಕ್ಷನ್ ಮಾಡಿದ್ದಾರೆ. ಸರ್ಕಾರದ ನಾರ್ಮ್ಸ್ ಏನಿದೆ ಅಂತ ಹೇಳ್ತಾರೆ ಸರ್. ನೀವೇನು ಅಂದಾಜು ವೆಚ್ಚ ನೀವು ಖರ್ಚು ಮಾಡಿರ್ತೀರ, ಆ ಹಣ ಬಂದ ನಂತರ ಆ ಟೋಲ್ನ ಕ್ಲೋಸ್ ಮಾಡಬೇಕು ಅಂತ ಐತೆ ಸರ್. ಇವ್ರು ಹೇಳಿದ್ರೆ ಬರೀ